ಸಿಎಂ ಸಿದ್ದರಾಮಯ್ಯಗೆ ಡಬಲ್ ಶಾಕ್ ಇದು ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬೇಕು ಮೈಸೂರು ಲೋಕಾಯುಕ್ತ ಪೊಲೀಸರು ಅನ್ನುವ ಆದೇಶವನ್ನ ನೀಡಿದೆ. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿರುತ್ತೆ, ಯಾವತ್ತಿನ ತನಿಖೆ ಆರಂಭ ಆಗುತ್ತೆ, ಸಿದ್ದರಾಮಯ್ಯ ಅವರು ಇದರಲ್ಲಿ ಪಾತ್ರ ಏನು ಅನ್ನೋದ್ರ ಕುರಿತ ಎಫ್ಐಆರ್ ಅಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗತ್ತೆ, ಇವೆಲ್ಲದರ ಕುರಿತಾದ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ. ಇದು ಸಿಎಂಗೆ ಡಬಲ್ ಶಾಕ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚುನಾವಣಾ ರ್ಯಾಲಿಯಲ್ಲಿ ಮೂಡ ಕೇಸನ್ನ ಉಲ್ಲೇಖಿಸಿ ಸಿದ್ದರಾಮಯ್ಯ ವಿರುದ್ಧ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿರುದ್ಧದ ಹಗರಣವನ್ನ ಉಲ್ಲೇಖಿಸಿ ಸಿದ್ದರಾಮಯ್ಯ ವಿರುದ್ಧ ಇರುವಂತಹ ಹಗರಣಗಳನ್ನ ಉಲ್ಲೇಖಿಸಿ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಮೂಡ ಪ್ರಕರಣ ದಾಖಲಾಗಿದೆ. ಹೈಕೋರ್ಟ್ ತನಿಖೆಗೆ ಆದೇಶ ಮಾಡಿದೆ. ಜನಪ್ರತಿನಿಧಿಗಳ ಕೋರ್ಟ್ ಈಗ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮಾಡಬೇಕು, 3 ತಿಂಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಆದೇಶ ಕೊಟ್ಟಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ತನಿಖೆಗೆ ಆದೇಶ ಕೊಟ್ಟಿದೆ ಅಂತ ಹೇಳಿ ಹರಿಯಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. कर्नाटक में उनकी सरकार है, जरा देखिए, अभी तो 2 साल हुए हैं, क्या हाल करके रखा है। वहां कांग्रेस के मुख्यमंत्री उन पर जमीन घोटाले के आरोप लगे हैं। जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए। अब देखिए, कर्नाटका में उनकी सरकार है, जरा देखिए, अभी तो 2 साल हुए हैं, क्या हाल करके रखा है। वहां कांग्रेस के मुख्यमंत्री उन पर जमीन घोटाले के आरोप लगे हैं। जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए। अब देखिए, कर्नाटका में उनकी सरकार ಹಿಂದೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲೂ ಕರ್ನಾಟಕದ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈ ವಿಚಾರವನ್ನ ಪ್ರಸ್ತಾಪಿಸಿ ಆ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಕೂಡ ಮಾಡಿದ್ರು. ಇದೀಗ ಮತ್ತೆ ಕರ್ನಾಟಕದ ವಿಚಾರವನ್ನ, ಸಿದ್ದರಾಮಯ್ಯವರ ಮೂಡ ಹಗರಣದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಏನು ಆದೇಶವನ್ನ ಮಾಡಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶವನ್ನ ನಾನು ಪಾಲಿಸ್ತೀನಿ, ತನಿಖೆ ಆಗ್ಲಿ, ಯಾವುದೇ ರೀತಿಯ ತನಿಖೆಗೆ ಹೆದರಲ್ಲ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ನಾನು ಸಹಕರಿಸ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ತನಿಖೆ ಆಗೋದಿಕ್ಕೆ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನ ನಿನ್ನೆ ಕೊಟ್ಟಿದೆ, ಆದೇಶವನ್ನ ಮಾಡಿದೆ. ಆಗ್ಲೇ ಹೇಳಿದ್ದೀನಿ, ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ನಾನು ತನಿಖೆಗೆ ಸಿದ್ಧ, ನಾನು ತನಿಖೆಯಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಬೇಡ, ನಾನು ಹಿಂಜರಿಯುವುದಿಲ್ಲ ಅನ್ನುವಂತಹ ವಿಚಾರವನ್ನು ನಿನ್ನೆನೇ ಹೇಳಿದ್ದೀನಿ. ಹಾಗಾಗಿ ಯಾವುದೇ ರೀತಿಯಲ್ಲಿ ತನಿಖೆಗೆ ಹೆದರುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನ ಕೊಟ್ಟು ಈಗಾಗಲೇ ಕೇರಳ ಕಾರ್ಯಕ್ರಮದತ್ತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೋರ್ಟ್ ಆದೇಶ ಪಾಲಿಸ್ತೀನಿ, ಜೊತೆಗೆ ನನಗೆ ಈ ಒಂದು ಆದೇಶ ಪ್ರತಿ ಸಂಜೆ ಸಿಗುತ್ತೆ, ಆ ಆದೇಶ ಪ್ರತಿ ಸಿಕ್ಕ ಬಳಿಕ ನಾನು ಸವಿಸ್ತಾರವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಕಾನೂನು ತಜ್ಞರ ಜೊತೆಗೆ ಕೂಡ ಚರ್ಚೆಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಯನ್ನ ತರಬೇಕು, ಮೇಲ್ಮನವಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಾನೂನು ಪಂಡಿತರ ಜೊತೆ ಚರ್ಚೆಯನ್ನು ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಹಾಗಾಗಿ ಆದೇಶ ಪ್ರತಿ ಬಂದ ಬಳಿಕ ಯಾವೆಲ್ಲ ಅಂಶಗಳ ಮೇಲೆ ಸುಪ್ರೀಂ ಕೋರ್ಟಿನಲ್ಲಿ ಹೋಗಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ.
ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ ನಾನು ಈಗ ಕೇರಳ ಕೊಟ್ಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನಿನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು. ಯಾಕಂದ್ರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ? ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಮಾಡಿದ್ದಾರೆ ಮೇಲ್. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಎರಡೂ ಕೋರ್ಟ್ನಲ್ಲಿ ಕೂಡ ಈಗ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಈ ಕುರಿತು ಪರಮೇಶ್ವರ್ ಮಾತನಾಡಿದ್ದಾರೆ, ನೋಡೋಣ. ಲೋಕಾಯುಕ್ತ ಆರ್ಡರ್ ಕಾಪಿ ಬರೋವರೆಗೂ ನಮ್ಗೆ ಏನು ಗೊತ್ತಾಗೋದಿಲ್ಲ. ಪೂರ್ತಿ ಆರ್ಡರ್ ಕಾಪಿ ಬಂದ ಮೇಲೆ ನಾವು ಓದ್ಕೊಂಡು ಆನಂತರ ರಿಯಾಕ್ಟ್ ಮಾಡ್ತೇನೆ. ಒಂದಂತೂ ಸತ್ಯ, ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ತನಿಖೆ ಆಗಬೇಕು ಅದೆಲ್ಲ ಆರ್ಡರ್ ಬರಲಿ, ಅವ್ರೇನು ಡಿಫೈನ್ ಮಾಡಿದ್ದಾರೆ ನೋಡೋಣ. ಒಂದು. ಎರಡನೇದು, ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಫಸ್ಟ್ ಆರ್ಡರ್ ಕಾಪಿ ನೋಡೋಣಲ್ಲ ಏನಂತ ಹೇಳಿದ್ದಾರೆ. ಅವರು ಕೂಡ ಬಹಳ ಲೆಂತಿ ಆರ್ಡರ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನು ನೋಡೋವರೆಗೂ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಮಾಧ್ಯಮಕ್ಕೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ನಾನು ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನ ನೀಡ್ತೀನಿ ಅಂತ ಹೇಳಿದ್ರು. ಮೂಡಾ ಟೆನ್ಷನ್ ಮಧ್ಯೆಯೇ ಸಿಎಂ ಈಗ ಕೇರಳಕ್ಕೆ ತೆರಳಿದ್ದಾರೆ. ವಿಶೇಷ ವಿಮಾನದ ಮೂಲಕ ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಜೆ ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರವಾಗಿ ಈಗ ಹೈಕೋರ್ಟ್ನಲ್ಲಿ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಎರಡೂ ಕೋರ್ಟ್ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಮೂಡ ಆರೋಪ ಬಂದಿದೆ, ಈ ಆರೋಪಕ್ಕೆ ತನಿಖೆಗೆ ಆದೇಶವನ್ನ ನೀಡಿ ಆಗಿದೆ. ಸಿದ್ದರಾಮಯ್ಯ ಅರ್ಜಿಯನ್ನ ಕೂಡ ವಜಾ ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ಕೇರಳಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಜೆ ಕೆಸಿ ವೇಣುಗೋಪಾಲ್ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಕೋರ್ಟ್ ಆದೇಶ, ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹೈಕೋರ್ಟ್ ತೀರ್ಮಾನವನ್ನ ಸಿಎಂಗೆ ತಿಳಿಸಲಿರುವಂತಹ ಕೆಸಿವಿ ಕುತೂಹಲವನ್ನ ಕೆರಳಿಸಿದೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಈ ಕೇರಳ ಭೇಟಿ ಏನೆಲ್ಲ ಮಾತುಕತೆ ನಡೆಸ್ತಾರೆ, ಮುಂದಿನ ತೀರ್ಮಾನವನ್ನ ಏನು ತೆಗೆದುಕೊಳ್ತಾರೆ, ಇದೆಲ್ಲದರ ಬಗ್ಗೆ ಈಗ ಕುತೂಹಲ ಇರುವಂತದ್ದು. ಕೆಸಿ ವೇಣುಗೋಪಾಲ್ ಅವರ ಜೊತೆ ಈ ಒಂದು ಪ್ರಾಸಿಕ್ಯೂಷನ್ ವಿಚಾರವಾಗಿ ಸಂಪೂರ್ಣವಾಗಿ ಈ ತನಿಖೆ, ಮೂಡ ಹಗರಣದ ತನಿಖೆಯ ವಿಚಾರವಾಗಿ ಈಗ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಇಲ್ಲಿ ಚೈತ್ರ, ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಹೈಕಮಾಂಡ್ ನೀವು ಹಾಗೆ ಮುಂದುವರಿರಿ, ನಮ್ಮೆಲ್ಲರ ಸಪೋರ್ಟ್ ಇದೆ ಅನ್ನೋ ವಿಚಾರವನ್ನ ಹೇಳುತ್ತಾ ಇಲ್ಲಿ, ಅಥವಾ ಇಲ್ಲ ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಆರೋಪ ಬಂದಿದೆ, ಆರೋಪ ಮುಕ್ತರಾದ ಮೇಲೆ ನೀವು ಮತ್ತೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಿರಿ ಅಂತ ಹೇಳುತ್ತಾ ಈಗಾಗಲೇ ಕೆಸಿ ವೇಣುಗೋಪಾಲ್ಗೆ ಹೈಕಮಾಂಡ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದನ್ನ ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಸಿ ವೇಣುಗೋಪಾಲ್.
ವೇಣುಗೋಪಾಲ್ ಅವರು. ಬಟ್ ಈ ಎಲ್ಲ ಟೆನ್ಷನ್ ಮಧ್ಯೆ ಕೂಡ ಕೇರಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಹೇಳಿದ್ರು ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲ ತನಿಖೆಗೆ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿಯಾಗಿ ಈಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಕೇರಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ಟೆನ್ಷನ್ ಮಧ್ಯೆ. ಅದು ಒಂದಾದ್ರೆ ಈಗಾಗಲೇ ನಿನ್ನೆ ಹೈಕೋರ್ಟ್ ಕೂಡ ಈಗ ತನಿಖೆಗೆ ಆದೇಶ ಕೊಟ್ಟಿದೆ. ಇವತ್ತು ಮೈಸೂರು ಲೋಕಾಯುಕ್ತದಲ್ಲಿ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಿಲುವು ಏನಾಗಿರಬಹುದು? ಈಗಾಗಲೇ ಚರ್ಚೆ ಆಗಿದೆಯಾ? ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರಾ ಶಾಸಕರು ಸಚಿವರದ್ದು? ಯಾವ ನಿರ್ಧಾರವನ್ನ ಕೆ.ಸಿ. ವೇಣುಗೋಪಾಲ್ ಅವರಿಗೆ ತಿಳಿಸುವಂತಹ ಸಾಧ್ಯತೆ ಇದೆ? ಇವತ್ತೇ ಇದರ ಬಗ್ಗೆ ಕೆ.ಸಿ. ವೇಣುಗೋಪಾಲ್ ಮಾಹಿತಿ ನೀಡ್ತಾರಾ? ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಮೂಲ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಮತ್ತೊಂದು ಜನಪರ ಇದೆ. ಇದನ್ನು ಹೆಸರನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಈಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಟೀಕೆ ಮಾಡುವಂತ ಅದರ ಒಂದು ಭಾಗವಾಗಿ ಇವತ್ತು ಸ್ವಲ್ಪ ಈ ಕಡೆ ಬಂದು ಮಾತಾಡಬಹುದಾ? ಖಂಡಿತವಾಗಿ ಬರೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಿಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಏನು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ನಿನ್ನೆ ಕೂಡ ಎಲ್ಲ ಸಚಿವ ಸಂಪುಟ ಸದಸ್ಯರ ಆದಿಯಾಗಿ ನಾವು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಈಗ ಸಿದ್ದರಾಮಯ್ಯ ಅವರ ಮೇಲೆ ಈ ಆರೋಪ ಬಂದಿರೋದು, ಅವರ ಪತ್ನಿಯ ಮೇಲೆ ಆರೋಪ ಬಂದಿರೋದು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ವಿಪಕ್ಷಗಳು ಹೇಳಿದಾಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರಾಮಾಣಿಕವಾಗಿ ನಡೆಯುತ್ತೆ ಅನ್ನುವ ನಂಬಿಕೆ ಇಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಸೊ ಹೈಕಮಾಂಡ್ ನಿರ್ಧಾರ ಏನು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ತನಿಖೆಗೆ ನಾವೇನು ವಿರೋಧ ಮಾಡಿಲ್ಲ, ನಾವು ಆವಾಗಲೂ ತನಿಖೆಗೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ತನಿಖೆಗೆ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ಹಿಂಜರಿಕೆ ಕೂಡ ಇಲ್ಲ, ಜೊತೆಗೆ ನಾವು ಅದನ್ನ ವಿರೋಧನೂ ಮಾಡಿಲ್ಲ. ಈಗಾಗಲೇ FIR ಆದ್ರೂ ಕೂಡ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ವಿರೋಧ ಪಕ್ಷಗಳು ಏನ್ ಬೇಕಾದ್ರೂ ಹೇಳಿ, ಏನ್ ಬೇಕಾದ್ರೂ ಆಗ್ರಹಿಸ್ಲಿ, ಅವರು ಪ್ರತಿಭಟನೆಯನ್ನ ಮಾಡ್ಲಿ, ಪಾದಯಾತ್ರೆಯನ್ನ ಮಾಡ್ಲಿ, ಆದ್ರೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನಿನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಡಲಿ, ತನಿಖೆಗೆ ಓಪನ್ ಇದ್ದೀವಲ್ಲ ನಾವು. ಆಮೇಲೆ ನಾವೇ ಒಂದು SIT ಕೂಡ ನಾವು ಮುಂಚೆ ರಚನೆ ಮಾಡಿದ್ದೀವಿ. ಎಲ್ಲ ದಾಖಲೆಗಳಿಗೆಲ್ಲ ಒಂದು ಏನು ಇಂಡಿಪೆಂಡೆಂಟ್ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ. ಒಂದು ರಿಟೈರ್ಡ್ ಜಡ್ಜ್ ಕೂಡ ಇದ್ದಾರೆ. ಅದಕ್ಕೆ ನಾವೇನು ತನಿಖೆಯಿಂದ ಹಿಂದೆ ಅವಾಗಲೂ ಜರುಗಿಲ್ಲ, ಇವಾಗಲೂ ಜರುಗ್ತಾ ಇಲ್ಲ. ಯಾರನ್ನ ಹೈಕಮಾಂಡಲ್ಲಿ ಕೇಳಿದಾರ ಸಿದ್ದರಾಮಯ್ಯ ಸಾಹೇಬರು ವಿರುದ್ಧವಾಗಿ ಅಥವಾ ರಾಜೀನಾಮೆ ಕೇಳಿದಾರ? ಇಲ್ಲ. ಭಾಳ ಸ್ಪಷ್ಟವಾಗಿ ಹೋದ 2 ವಾರದ ಹಿಂದೆನೂ ಕೂಡ ಎಲ್ಲ ಶಾಸಕರು, ಎಲ್ಲ ಸಂಸದರು ಮತ್ತು ಹೈಕಮಾಂಡ್ ಆ್ಯಂಡ್ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ದ ಆನರೇಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀವಿ. ನಿನ್ನೆನೂ ಸ್ಪಷ್ಟಗೊಳಿಸಿದ್ದಾರೆ. ಅನುಮಾನ ಯಾರದಲ್ಲೂ ಬೇಡ. BJP ಅವ್ರಿಗೆ ಏನೇನೋ ಆಸೆ ಹುಟ್ಟಿರ್ತದೆ, ಯಾಕಂದರೆ ಈಗ CBI, IT, ED ಗವರ್ನರ್ ಎಲ್ಲರೂ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟಿದಾರಲ್ಲ, ಅವರಿಗೇನೋ ಹಗಲ್ಗನ್ಸು ಏನೋ ಆಗ್ಬಿಡ್ತದೆ ಅಂತ. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಆಶೀರ್ವಾದ ನಮ್ಮ ಜೊತೆ ಇದೆ, ಸಂವಿಧಾನ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ. ನಿನ್ನೆನೂ ಕೂಡ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯ ತನಿಖೆಯನ್ನು ಎದುರಿಸಲಿ. ಸಿಎಂ ವಿರುದ್ಧ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಹೈಕೋರ್ಟ್ ಕೂಡ, ಜನಪ್ರತಿನಿಧಿಗಳ ಕೋರ್ಟ್ ಕೂಡ ತನಿಖೆಗೆ ಆದೇಶವನ್ನ ನೀಡಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲಾ ರೀತಿಯಾಗೂ ಕೂಡ ತನಿಖೆಗೆ ಏನ್ ಆದೇಶ ಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಅಕ್ರಮಗಳ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ನಾಳೆ ಪ್ರತಿಭಟನೆಯನ್ನ ಮಾಡ್ತೀವಿ. ಸಿಎಂ ವಿರುದ್ಧ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಹಿಂದಿನ ಸಿದ್ದರಾಮಯ್ಯ ಆಡಿದಂತಹ ಮಾತನ್ನ ಬಿತ್ತರಿಸಿದ BYV ನ್ಯೂಸ್ 18 ನಲ್ಲಿ ಸಿದ್ದರಾಮಯ್ಯ ಆಡಿದಂತಹ ಮಾತುಗಳನ್ನ ಉಲ್ಲೇಖವನ್ನ ಮಾಡಿ ಹೇಳಿದ್ದಾರೆ. BSY ಕೇಸ್ ಬಗ್ಗೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಏನು ಮಾತನಾಡಿದ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿ, ಅದನ್ನ ಉಲ್ಲೇಖವಾಗಿ ಇಟ್ಕೊಂಡು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಆರೋಪ ಬಂದಿದೆ, ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈಗ ಅದೇ ನ್ಯೂಸ್ 18 ವರದಿಯನ್ನ ಇಟ್ಕೊಂಡು ಈಗ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ.
ಸಿದ್ದರಾಮಯ್ಯರವರೇ ಅದೇ ಮಾತನ್ನ ಈಗ ಪ್ರಸ್ತಾಪಿಸಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ವಿಜಯೇಂದ್ರ. ಹಿಂದೆ ಸಿದ್ದರಾಮಯ್ಯ ಆಡಿದಂತಹ ಮಾತುಗಳೇನಿತ್ತು, ಬಿವೈವಿ ವಿರುದ್ಧ ಇದೇ ರೀತಿಯಾಗಿ ತನಿಖೆಗೆ ಆದೇಶವನ್ನ ನೀಡಲಾಗಿತ್ತು. ತನಿಖೆಯನ್ನ ನಡೆಸಬೇಕಾದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡ್ಲಿ ಅಂತ ಸಿದ್ದರಾಮಯ್ಯ ಏನ್ ಹೇಳಿಕೆಯನ್ನ ನೀಡಿದ್ರು, ಈಗ ಅದೇ ಸಿದ್ದರಾಮಯ್ಯ ಹೇಳಿಕೆಯನ್ನ ಉಲ್ಲೇಖಿಸಿ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು. ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಆರೋಪಗಳು ಬಂದಾಗ ಏನು ಹೇಳಿದ್ರು ಅನ್ನೋದನ್ನು ಒಂದು ಕ್ಷಣ ನಾನು ನೆನಪು ಮಾಡಿಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ಪ್ಲೇ ಮಾಡಿ. ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳಿದ್ದಾವೆ. ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳಿದ್ದಾವೆ. ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ. ಫೇರ್ ಅಂಡ್ ಇಂಪಾರ್ಷಿಯಲ್ ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ಮೈಸೂರು ಲೋಕಾಯುಕ್ತದಲ್ಲಿ ತನಿಖೆಗೆ ಆದೇಶವನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಅವರೇ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವ ರೀತಿಯಾಗಿರುತ್ತೆ ತನಿಖೆ? ಮುಖ್ಯಮಂತ್ರಿಗಳನ್ನ ಹೇಗೆಲ್ಲ ವಿಚಾರಣೆಯನ್ನ ಮಾಡಲಾಗುತ್ತೆ? ಸಿಎಂ ವಿಚಾರಣೆಗೆ ಇರುವಂತಹ ಕಾನೂನು ಪ್ರಕ್ರಿಯೆಗಳು ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಮುಖ್ಯಮಂತ್ರಿಗಳೇ ಈಗ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಇವತ್ತು ಕೋರ್ಟ್ನ ಆದೇಶ ಪ್ರತಿ ಏನಿದೆಯಲ್ಲ ಅದು ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಕೈ ಸೇರುತ್ತೆ. ಅದಕ್ಕಿಂತ ಮುಂಚೆ ಅವರು ಅಲ್ಲಿ ಕಾನೂನು ತಜ್ಞರ ಜೊತೆಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇದರಲ್ಲಿ ಯಾರ್ಯಾರ ಪಾತ್ರ ಏನಿದೆ, ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ FIR ದಾಖಲಿಸಬೇಕು, ಯಾರ್ಯಾರನ್ನ A1, A2, A3 ಮಾಡಬೇಕಾಗುತ್ತೆ ಅನ್ನೋದ್ರ ಕುರಿತಾಗಿ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಈ ಒಂದು ಆದೇಶದ ಪ್ರತಿ ಅಂತ ಆ ಆದೇಶವನ್ನ ಇಟ್ಟುಕೊಂಡು ಆ ನಂತರ FIR ಅನ್ನ ದಾಖಲಿಸ್ತಾರೆ. ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಆಗಿರ್ಬೋದು, ಅವರ ಬಾಮೈದ ವಿರುದ್ಧ, ಹಾಗೇನೆ ಆಗನ ಸಂದರ್ಭದಲ್ಲಿ ಇದ್ದಂತಹ ಆಯುಕ್ತರ ಆಗಿರ್ಬೋದು, ಅದರ IAS ಅಧಿಕಾರಿಗಳು, KS ಅಧಿಕಾರಿಗಳು, ಇವೆಲ್ಲರ ವಿರುದ್ಧ ಕೂಡ ಈಗ FIR ದಾಖಲಾಗಬೇಕಾಗುತ್ತೆ. ಸಕ್ಷಮ ಪ್ರಾಧಿಕಾರದಲ್ಲೇ ಅವರ ಒಂದು ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳ ವಿರುದ್ಧ, ಆಗ ಅಲ್ಲಿ ಒಂದು ಪರ್ಮಿಷನ್ ಅನ್ನ ಕೇಳಬೇಕಾಗುತ್ತೆ. ಪರ್ಮಿಷನ್ ಅನ್ನ ಬೇಗನೆ ಕೊಡುವ ಸಾಧ್ಯತೆ ಇದೆ ಅಥವಾ ಪರ್ಮಿಷನ್ ನಿಧಾನವಾಗಿ ಕೊಡುವ ಚಾನ್ಸಸ್ ಇದೆ. ಆದ್ರೆ ಇಲ್ಲೇ ಇರುವಂತದ್ದು 3 ತಿಂಗಳ ಒಳಗೆ ವರದಿಯನ್ನ, ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ. ಹಾಗಾಗಿ ಕೋರ್ಟ್ ಆದೇಶ ಪ್ರತಿ ಕೈ ಸೇರ್ತಾ ಇದ್ದಂತೆ FIR ಆಗತ್ತೆ. ಇವತ್ತು ಸಂಜೆ ಅಥವಾ ನಾಳೆಯ ಒಳಗೆ FIR ಅನ್ನ ಹಾಕಲೇಬೇಕು. ಅಥವಾ ನಾಳೆ ಬೆಳಿಗ್ಗೆ ಹಾಕೋ ಚಾನ್ಸಸ್ ಕೂಡ ಇದೆ. ಕಾನೂನು ಪರಿಣಿತರ ಜೊತೆಗೆ ಚರ್ಚೆ ಮಾಡಿ FIR ಅನ್ನ ಹೇಗೆ ಹಾಕಬೇಕು, ಯಾರ್ಯಾರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿ FIR ದಾಖಲಾಗತ್ತೆ. ದೂರಿನಲ್ಲಿರುವ ಎಲ್ಲರ ಹೆಸರಿನ ಮೇಲೂ ಕೂಡ FIR ಅನ್ನ ದಾಖಲಿಸಲಾಗತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಆರ್ಯ, ಈ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಈಗ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು. ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಮೈಸೂರಿನ ಲೋಕಾಯುಕ್ತಗೆ ವಹಿಸಿ ಆದೇಶವನ್ನ ನೀಡಿದೆ. ವಾಟ್ ನೆಕ್ಸ್ಟ್ ಅಂತ, ಮುಂದೆ ತನಿಖೆ ಯಾವ ರೀತಿಯಾಗಿರುತ್ತೆ?
ಚೈತ್ರ, ಇಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಮೈಸೂರಿನ ಲೋಕಾಯುಕ್ತದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ 3 ತಿಂಗಳಲ್ಲಿ ವರದಿಯನ್ನ ಕೊಡಿ ಅನ್ನುವಂಥ ಒಂದು ಆದೇಶವನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಈಗ ಆದೇಶ ಪ್ರತಿಗೋಸ್ಕರ ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಪೊಲೀಸರು ವೈಟ್ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಅಧಿಕೃತವಾಗಿ ಆದೇಶ ಪ್ರತಿ ಒಮ್ಮೆ ಕೈಗೆ ಸೇರಿದಂತ ಬಳಿಕ ಅದರಲ್ಲಿ ಏನೆಲ್ಲ ಆದೇಶವನ್ನ ನ್ಯಾಯಾಧೀಶರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ವೆರಿಫೈ ಮಾಡ್ಕೊಳ್ತಾರೆ. ಅದು ವೆರಿಫೈ ಆದಂತಹ ಬಳಿಕ ಕಾನೂನು ತಜ್ಞರ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ತಾರೆ. ಯಾಕಂದ್ರೆ ಇಲ್ಲಿ ಸಿಎಂ ವಿರುದ್ಧವಾಗಿ ಪ್ರಕರಣ ದಾಖಲು ಮಾಡ್ತಿರುವಂತಹ ಒಂದು ಕಾರಣಕ್ಕೋಸ್ಕರ ನಾಳೆ ದಿನ ಯಾವುದೇ ರೀತಿಯಂತಹ ಲೋಪದೋಷಗಳು ತನಿಖೆಯ ಸಂದರ್ಭದಲ್ಲಿ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾನೂನು ತಜ್ಞರ ಒಂದು ಸಲಹೆಯನ್ನ ಪಡ್ಕೊಂಡೆ ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಂಡಿದ್ದಾದಂತಹ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಬಹುತೇಕ ಇವತ್ತು ರಾತ್ರಿಯ ಒಳಗಾಗಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ಮಾಡಬಹುದು. ಇಲ್ಲ ಅನ್ನಂತ ಸಂದರ್ಭದಲ್ಲಿ ನಾಳೆ ಮಧ್ಯಾಹ್ನದ ವೇಳೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ, ಅವರ ಬಾಮೈದ ಮತ್ತು ಅವತ್ತಿನ ಮೂಡಾದಲ್ಲಿದ್ದಂತಹ ಆಯುಕ್ತರ ವಿರುದ್ಧವೂ ಕೂಡ ಅಷ್ಟೇ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಅದು ಕೂಡ ಅಷ್ಟೇ ಸಿಆರ್ಪಿಸಿ 156(3) ನ ಅಡಿಯಲ್ಲಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಎಫ್ಐಆರ್ ರಿಜಿಸ್ಟರ್ ಆದಂತಹ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಸರ್ವ್ ಮಾಡ್ತಾರೆ. ಸಿದ್ದರಾಮಯ್ಯಗೆ ಅಷ್ಟೇ ಅಲ್ಲದೆ ಅವರ ಪತ್ನಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ, ಅವರ ಬಾಮೈದನಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಇದಾದಂತಹ ಬಳಿಕ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ 2011ರಿಂದಲೂ ಕೂಡ ಅಷ್ಟೇ ಈ ಒಂದು ಹಗರಣದ ಬಗ್ಗೆ ಸಾಕಷ್ಟು ರೀತಿಯಾದಂತಹ ವಿಚಾರಗಳು ಹೊರಗಡೆ ಬರ್ತಾ ಇರುವಂತದ್ದು. ಆ ಮೂಡಾದಲ್ಲಿನ ಅಧ್ಯಕ್ಷರಾಗಿರ್ಬೋದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಯಾರೆಲ್ಲ ಆದೇಶವನ್ನ ಕೊಟ್ಟಿದ್ರು ಈ ಒಂದು ಸೈಟ್ಗಳನ್ನ ಹಂಚಿಕೆ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನಿಖೆಯ ಬಿಸಿ ಅನ್ನುವಂಥದ್ದು ಮುಟ್ಟುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ KAS ಆಗಿರ್ಬೋದು, IAS ನ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತಂದ್ರೆ ಸಕ್ಷಮ ಪ್ರಾಧಿಕಾರದ ಒಂದು ಅನುಮತಿ ಕೂಡ ಅಷ್ಟೇ ಕಡ್ಡಾಯವಾಗಿರುತ್ತೆ ಯಾವುದೇ ಒಂದು ಪ್ರಕರಣದಲ್ಲಾಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ಮೈಸೂರಿನ ಲೋಕಾಯುಕ್ತ SP ಅವರು ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಇಂತಹ ಅಧಿಕಾರಿಯನ್ನ ಇಂತಹ ಪ್ರಕರಣದಲ್ಲಿ ನಾವು ವಿಚಾರಣೆಯನ್ನ ಮಾಡಬೇಕಾಗಿದೆ, ಇವರ ಮೇಲೆ ಇಂತಹ ಪ್ರಕರಣ ದಾಖಲಾಗಿದೆ, ಅದಕ್ಕೆ ನೀವು ಅನುಮತಿಯನ್ನ ಕೊಡಿ ಅಂತೇಳಿ ಸಕ್ಷಮ ಪ್ರಾಧಿಕಾರಕ್ಕೂ ಕೂಡ ತನಿಖಾಧಿಕಾರಿ ಒಂದು ಮನವಿಯನ್ನ ಮಾಡ್ಕೊಳ್ಬೇಕು. ಆದರೆ ಸಕ್ಷಮ ಪ್ರಾಧಿಕಾರವು ತನಿಖೆ ಮಾಡೋದಕ್ಕೆ ಒಂದು ಅನುಮತಿಯನ್ನ ಕೊಟ್ರೆ ಮಾತ್ರ ಅಲ್ಲಿನ ಅಧಿಕಾರಿಗಳನ್ನ ಇಂಟ್ರಾಗೇಷನ್ ಮಾಡಬಹುದು. ಇಲ್ಲ ಅಂತಂದ್ರೆ ಅದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಕೇವಲ ಕೋರ್ಟ್ ಕೊಟ್ಟಿರುವಂತದ್ದು ಕೇವಲ 90 ದಿನಗಳು ಮಾತ್ರ. 90 ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾಲು ಮತ್ತು ಅವರ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ರ ಬಗ್ಗೆ ಸಾಕ್ಷಿಗಳ ಸಮೇತವಾಗಿ ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಇಲ್ಲಿ ಕೇವಲ ಇವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ್ರೆ ಅದು ನಾಳೆ ದಿನ ಕೋರ್ಟ್ನ ನಿಲ್ಲೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ಮುಂದಿನ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಬೇಕಾಗಿದೆ, ಸಾಕ್ಷಿಗಳ ಸಂಗ್ರಹವನ್ನ ಹೇಗೆ ಮಾಡಬೇಕಾಗಿದೆ, ಯಾವ ಅಧಿಕಾರಿ ಆದೇಶವನ್ನ ಕೊಟ್ಟರು, ಅಧಿಕಾರಿಗೆ ಆದೇಶ ಕೊಡೋದಕ್ಕೆ ನಿರ್ದೇಶನವನ್ನ ಮಾಡಿದಂತವ್ರು ಯಾರು, ಹೀಗೆ ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಕೂಲಂಕುಷವಾದಂತ ಇನ್ವೆಸ್ಟಿಗೇಷನ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಕಾನೂನು ತಜ್ಞರ ಒಂದು ಸಲಹೆಯನ್ನು ಕೂಡ ಲೋಕಾಯುಕ್ತ ಪೊಲೀಸರು ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ದೂರುದಾರರು ಲೋಕಾಯುಕ್ತದಿಂದ ತನಿಖೆ ಬೇಡ, ಯಾಕಂದ್ರೆ ಲೋಕಾಯುಕ್ತ ಒಂದು ಇಂಡಿವಿಜುವಲ್ ಬಾಡಿ ಆಗಿದ್ರು ಕೂಡ ಅಷ್ಟೇ ಅಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳು. ಈ ಒಂದು ಕಾರಣಕ್ಕೋಸ್ಕರ ಲೋಕಾಯುಕ್ತದಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿದ್ದಂತಹ ಮರುಕ್ಷಣವೇ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡೋದಕ್ಕೂ ಕೂಡ ಈಗಾಗಲೇ ದೂರುದಾರರು ಮುಂದಾಗಿರುವಂತದ್ದು. ದೂರುದಾರರು ಸಿಬಿಐಗೆ ಪ್ರಕರಣ ಕೊಡಬೇಕು, ಲೋಕಾಯುಕ್ತದಿಂದ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಸಿಎಂ ವಿರುದ್ಧವಾಗಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು ಅಂತಂದ್ರೆ ಈ ಪ್ರಕರಣವನ್ನ ಮುಂದಿನ ವಿಚಾರಣೆ ಮಾಡೋದಕ್ಕೆ ಸಿಬಿಐಗೆ ಕೊಡಬೇಕು ಅನ್ನುವಂತ ಮನವಿಯನ್ನು ಕೂಡ ಅಷ್ಟೇ ರಿಟ್ ಪಿಟಿಷನ್ ನಲ್ಲಿ ಮನವಿಯನ್ನ ಮಾಡೋದಕ್ಕೆ ನಾಳೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ದೂರುದಾರರು ಮಾಡಿಕೊಂಡಿರುವಂತಹದ್ದು. ಚೈತ್ರ.